ಬನ್ನಿ ಹಾಗಿದ್ರೆ 12 ರಾಶಿಗಳ ಭವಿಷ್ಯವನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ರೋಚಕವಾದಂತಹ ಒಂದು ಪ್ರಯಾಣ ಇವತ್ತಿನ ದಿವಸ ಪ್ರಾರಂಭವಾಗ್ತಾ ಇದೆ. ಬಹಳ ಸಂತೋಷವಾಗ್ತಾ ಇದೆ ಮನಸ್ಸಿನಲ್ಲಿ ಈ ಭವಿಷ್ಯವಾಣಿಯನ್ನು ಹೇಳಲಿಕ್ಕೆ. ಯಾಕೆ? ಹೊಸ ದಿಕ್ಕು, ಹೊಸ ವಿಚಾರ, ಹೊಸ ಅದ್ಭುತವಾಗಿರ್ತಕ್ಕಂಥ ಮಾರ್ಗ, ಈ ಮಾರ್ಗದಲ್ಲಿ ನಡೆಯುವಂತಹ ದಿನ ಇವತ್ತಿನ ದಿವಸ ನಿಮ್ಮದಾಗಿದೆ. ಇದು ಮೇಷರಾಶಿಯವರಿಗೆ ಇರತಕ್ಕಂತಹ ಫಲ. ಇನ್ನು ಅದೇ ರೀತಿಯಾಗಿ ವೃಷಭ ರಾಶಿ. ವೃಷಭ ರಾಶಿಯವರು ಇವತ್ತಿನ ದಿವಸ ರೋಮಾಂಚನಗೊಂಡು ಕಾರ್ಯವನ್ನು ಪ್ರಾರಂಭ ಮಾಡ್ತೀರಿ. ಯಾಕೆ ರೋಮಾಂಚನಗೊಳ್ತೀರಿ ಅಂತಂದರೆ ಅಂತಹ ಸಂಗತಿಗಳು ಇವತ್ತಿನ ದಿವಸ ನಿಮಗೆ ಭೇಟಿಯಾಗ್ತವೆ. ಅವೆಲ್ಲವೂ ಕೂಡ ನಿಮಗೆ ಪ್ರೇರಣಾದಾಯಕವಾಗೇ ಇರ್ತವೆ. ಹೀಗಾಗಿ ನೀವೇ ರೋಮಾಂಚನಗೊಂಡು ಅದ್ಭುತವಾಗಿರ್ತಕ್ಕಂತಹ ಜೀವನವನ್ನು ನೀವು ನಡೆಸ್ತೀರಿ. ಇದು ವೃಷಭ ರಾಶಿಯವರಿಗಿರ್ತಕ್ಕಂತಹ ಫಲ. ಇನ್ನು ಅದೇ ರೀತಿಯಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಅದರಲ್ಲೂ ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹೆಚ್ಚಿನ ಅನುಕೂಲತೆಗಳು ಇವತ್ತಿನ ದಿವಸ ಪ್ರಾಪ್ತಿಯಾಗ್ತಾ ಇವೆ. ಅದರಿಂದ ಏನೂ ಕಾಳಜಿ ಮಾಡಬೇಡ್ರಿ, ನಿರ್ವಿಘ್ನತೆಯಿಂದ ನೀವು ಪರೀಕ್ಷೆಯನ್ನು ಬರೆದು ಬರ್ತೀರಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ ಅಂತನ್ನುವ ಫಲ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಇದೆ. ಇನ್ನು ಅದೇ ರೀತಿಯಾಗಿ ಕರ್ಕ ರಾಶಿ. ಗಡಿಬಿಡಿ ಮಾಡಬೇಡ್ರಿ, ವಿಚಾರ ಮಾಡಿ ನಿರ್ಧಾರ ತಗೊಳ್ರಿ. ಕರ್ಕ ರಾಶಿಯವರು ಒಂದು ಸ್ವಲ್ಪ ಗಡಿಬಿಡಿ ಜಾಸ್ತಿ. ಕೆಲಸ ಮಾಡಬೇಕಂತ ಅನ್ನೋದೇ ತಲೆಯೊಳಗೆ. ಹಂಗೆ ಮಾಡಬೇಡ್ರಿ, ಸ್ವಲ್ಪ ವಿಚಾರ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳ್ರಿ. ಅದು ನಿಮಗೆ ಒಳಿತನ್ನು ಉಂಟು ಮಾಡ್ತದೆ. ಇನ್ನು ಅದೇ ರೀತಿಯಾಗಿ ಸಿಂಹರಾಶಿ. ಆಳಲು ಇರುವಂತಹ ಸ್ವಭಾವ ನಿಮ್ಮದೇನಿದೆ, ಆ ಸ್ವಭಾವವನ್ನು ಸದ್ವಿನಿಯೋಗ ಮಾಡಿ. ಯಾರೋ ಅದ್ರ ಮೇಲೆ ಕ್ರೌರ್ಯತನ ತೋರಿಸಿ ಆಳುವಂಥದ್ದಲ್ಲ, ಕಿಂತು ಆ ಕ್ರೌರ್ಯತನವನ್ನು ಪ್ರೀತಿಯಲ್ಲಿ ಬದಲಾಯಿಸಿ ನೀವು ಆಳ್ಲಿಕ್ಕೆ ಹೊರಟ್ರಿ ಅಂತಂದರೆ ಇಡೀ ಜಗತ್ತು ನಿಮ್ಮದಾಗ್ತದೆ. ಇಡೀ ಕೆಲಸದ ಒಂದು ವಾತಾವರಣ ಇರತಕ್ಕಂಥ ಎಲ್ಲ ಕೆಲಸಗಾರರು ನಿಮ್ಮವರಾಗ್ತಾರೆ. ಆದ್ದರಿಂದ ಸಿಂಹರಾಶಿಯವರಿಗಿರ್ತಕ್ಕಂಥ ಈ ಸ್ವಭಾವ ಇವತ್ತಿನ ದಿವಸ ನಿಮಗೆ ಮಂಗಳವನ್ನು ಕೊಡಲಿದೆ. ಇನ್ನು ಅದೇ ರೀತಿಯಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಚೋರ ಭಯ. ಅದಕ್ಕೆ ಎಲ್ಲಾದರೂ ಹೊರಗಡೆ ಹೊರಟಿದ್ರಿ ಅಂತಂತಂದರೆ ಬಹಳಷ್ಟು ಆಭರಣಗಳನ್ನು ಧಾರಣೆ ಮಾಡಿಕೊಳ್ಳೋದಾಗಲಿ ಅಥವಾ ಬೆಲೆ ಬಾಳುವಂತಹ ವಸ್ತುಗಳನ್ನು ನಿಮ್ಮ ಹತ್ತಿರ ತೆಗೆದುಕೊಂಡು ಹೋಗೋದಾಗಲಿ ಮಾಡಬೇಡ್ರಿ. ಚೋರರ ಭಯ ಇದೆ. ಚೋರರ ಭಯವಿದ್ದಾಗ ಅವಶ್ಯವಾಗಿ ನಿಮ್ಮನ್ನು ನೀವು ಸೇಫ್ ಗಾರ್ಡ್ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಅದೇ ರೀತಿಯಾಗಿ ತುಲಾರಾಶಿ. ತುಲಾರಾಶಿಯ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ವಿಶೇಷವಾದಂತಹ ಲಾಭ ಇದೆ. ಭೂಮಿಯ ಸಂಬಂಧಪಟ್ಟಂತಹ ಏನೇ ವ್ಯಾಪಾರಗಳು ನಿಂತು ಹೋಗಿದ್ರು ಅಥವಾ ಯಾರೋ ಏನೋ ಕಳ್ಕೊಂಡಿದ್ರು ಕೂಡ ಅದನ್ನೆಲ್ಲವನ್ನು ಹೊಳ್ಳಿ ಪಡ್ಕೊಳ್ತೀರಿ. ಲಾಭಾಂಶ ಇವತ್ತಿನ ದಿವಸ ಇದು ಜಾಸ್ತಿ ಇದೆ. ಇದು ತುಲಾರಾಶಿಯವರಿಗೆ ಇರತಕ್ಕಂತಹ ಫಲ. ಇನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಾ ಇದೆ. ಇನ್ನು ವಿಶೇಷವಾಗಿ ಸಿಕ್ಕಂತಹ ಬಡ್ತಿ ನಿಮಗೆ ಅನುಕೂಲಕರವಾದಂತಹ ಒಂದು ಸ್ಯಾಲರಿ, ಪಗಾರನ್ನು ಕೂಡ ಅದು ಉಂಟು ಮಾಡ್ತದೆ. ಅದರಿಂದ ನಿಮಗೆ ಒಳಿತಾಗ್ತದೆ. ಇನ್ನು ಧನುರಾಶಿ. ಧರ್ಮದ ಕಡೆ ನಿಮಗೆ ಇವತ್ತಿನ ದಿವಸ ಒಲವು ಜಾಸ್ತಿ ಇದೆ. ಸಾಧನೆಗೆ ಧರ್ಮ ಯಾವಾಗಿದ್ರೂ ಕೂಡ ಅನುಕೂಲ. ಅದಕ್ಕೆ ಧರ್ಮ ಅಂತಂದರೆ ಪೂಜೆ ಪುನಸ್ಕಾರಗಳು ಅಷ್ಟೇ ಧರ್ಮವಲ್ಲ, ಕಿಂತು ಮನುಷ್ಯ ಬೀಳ್ತಿರಬೇಕಾದ್ರೆ ಯಾವುದು ಅವನನ್ನು ಎತ್ತಿ ಹಿಡಿತದೆ ಅದೆಲ್ಲವೂ ಕೂಡ ಧರ್ಮವಾಗ್ತದೆ. ಆದ್ದರಿಂದ ನೀವು ಮತ್ತೊಬ್ಬರಿಗೆ ಸಹಾಯ ಮಾಡಬಹುದು ಅಥವಾ ಮಾಡಿದಂತಹ ಸಹಾಯದ ಉಪಕಾರ ಸ್ಮರಣೆ ಮಾಡೋರಾದರೂ ಇವತ್ತಿನ ದಿವಸ ನಿಮಗೆ ಭೇಟಿಯಾಗ್ಬೋದು. ಆದ್ದರಿಂದ ಧನುರಾಶಿಯವರಿಗೆ ಇದು ಒಳ್ಳೆಯ ದಿನವಾಗಿದೆ. ಇನ್ನು ಮಕರ ರಾಶಿ. ಶನಿದೇವರ ಜಪ, ಆರಾಧನೆ, ಹೋಮ ಹವನಗಳಲ್ಲಿ ಅವಶ್ಯವಾಗಿ ಪಾಲ್ಗೊಳ್ಳಬೇಕು. ತಿಲತೈಲ ಅಭ್ಯಂಜನವನ್ನು ಮಾಡಿಸಿ ಶನಿದೇವರ ದರ್ಶನವನ್ನು ಪಡೆಯಿರಿ. ಇವತ್ತಿನ ದಿವಸ ನಿಮಗೆ ಇದು ಮಂಗಳಕರವಾದಂತಹ ವಾತಾವರಣವನ್ನು ಉಂಟು ಮಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಪರಿಶ್ರಮವನ್ನು ಇವತ್ತಿನ ದಿವಸ ಹೇಳಿದ್ದಾರೆ. ಆ ಪರಿಶ್ರಮವನ್ನು ನೀವು ಪಟ್ರಿ ಅಂತಂದರೆ ಪರಿಶ್ರಮಕ್ಕೆ ತಕ್ಕಾಗಿರತಕ್ಕಂತಹ ಫಲ ಯಾವುದು? ಒಳ್ಳೆಯ ಮಾರ್ಕ್ಸು ಅಂತನೋ ಫಲ ಇದು ವಿದ್ಯಾರ್ಥಿಗಳಿಗೆ ಸಿದ್ಧವಾಗಿರತಕ್ಕಂತಹ ಹಕ್ಕು. ಅದೇ ರೀತಿಯಾಗಿ ಮೀನರಾಶಿ. ಮೀನರಾಶಿಯ ವ್ಯಾಪಾರಸ್ಥರಿಗೆ ವಿಶೇಷವಾದಂತಹ ಲಾಭ ಇದೆ. ಆದ್ದರಿಂದ ಒಳ್ಳೆಯ ವ್ಯಾಪಾರ ಇವತ್ತಿನ ದಿವಸ ನಿಮ್ಮದಾಗ್ತದೆ. ದೇವರ ಗುರುಗಳ ಅನುಗ್ರಹ ನಿಮಗೆ ಇದೆ, ಅನುಕೂಲವಾಗಲಿ. ಇದು 12 ರಾಶಿಗಳ ಭವಿಷ್ಯ. ಸ್ವಪ್ನ ಫಲದಲ್ಲಿ ಏನಾದರೂ ಅಹಿತಕರವಾದಂತಹ ಘಟನೆಗಳು ಘಟಿಸಿದರೆ ಅದರ ಪರಿಹಾರಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಅಂತನೋ ಪ್ರಶ್ನೆ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇರ್ತದೆ. ಆದ್ದರಿಂದ ಆ ಕೆಟ್ಟ ಕನಸು ಬಿದ್ದಾಗ ಆ ಕನಸಿನ ವಿರುದ್ಧವಾಗಿರ್ತಕ್ಕಂತಹ ಫಲ, ಕೆಟ್ಟದ್ದು ಬಿತ್ತು ಅಂತಂದರೆ ಒಳ್ಳೆಯ ಫಲ ಸಿಗಬೇಕು ಅಂತಂದರೆ ಏನು ಮಾಡಬೇಕು? ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಪಠಣ ಮಾಡಲಿಕ್ಕೆ ಹೇಳ್ತೇವೆ. ಆ ಪಠಣ ಮಾಡಿರಿ. ನಿಮ್ಮ ಎಲ್ಲ ದುಸ್ವಪ್ನಗಳು ಇದು ಸುಸ್ವಪ್ನವಾಗಿ ಒಳ್ಳೆಯ ಫಲಗಳನ್ನು ಕೊಡ್ತದೆ. ಪಾಹಿ ಪಾಹಿ ಮಹಾದೇವ ಭಕ್ತವರ್ಗಕ ಪೋಷಕ ಭಯಂ ದೂರಿ ಕುರುಶ್ವಾದ್ಯ ಧೈರ್ಯಂ ವರ್ಧಯ ಮಾನಸಂ ಅಂತನ್ನುವ ಮಂತ್ರ. ಇದನ್ನು 10 ಬಾರಿ ಮಲಗುವಾಗ ಹೇಳಬೇಕು. ದೇವರ ಮುಂದೆ ಏನು ಊದಿನ ಕಡ್ಡಿಯನ್ನು ಹಚ್ಚಿರ್ತೀರಿ, ಆ ಊದಿನ ಕಡ್ಡಿಯ ಅಂಗಾರ ಬೀಳ್ತದ್ರಿ ಕೆಳಗೆ ಪುಡಿಯಾಗಿ. ಸೊ ಆ ಅಂಗಾರವನ್ನು ಕೈಯಲ್ಲಿ ಹಾಕಿಕೊಂಡು ಈ ಮಂತ್ರವನ್ನು 10 ಬಾರಿ ಜಪಿಸಿ ನೀವು ಯಾರಿಗಾದರೂ ಅಭಿಮಂತ್ರಿಸಿ ಕೊಟ್ಟರೆ ಅಥವಾ ಮಕ್ಕಳಿಗೆ ಅದನ್ನು ಹಣೆಗೆ ಹಚ್ಚಿದರೆ
ಅಥವಾ ಯಾರಿಗಾದರೂ ಈ ಭೂತ ಪ್ರೇತ ಪಿಶಾಚಾದಿಗಳು ಮೈ ಮೇಲೆ ಬಂದಂಗೆ ಆದಾಗ ಅದನ್ನೊಂದು ಸ್ವಲ್ಪ ಮಂತ್ರಿಸಿ ನೀವು ಹಚ್ಚಿಬಿಟ್ರಿ ಅಂತಂದರೆ ಅದು ಅವರ ಎಲ್ಲ ರೀತಿಯಾದಂಥ ವಿಘ್ನಗಳನ್ನು ಪರಿಹಾರ ಮಾಡ್ತದೆ.